ಪ್ರಿಯ ವಿದ್ಯಾರ್ಥಿಗಳೇ, ಇಂದಿನ ಅವಧಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶುಭಾ ಟಿ, ಸಹಾಯಕ ಪ್ರಾಧ್ಯಾಪಕರು, ಅರ್ಥಶಾಸ್ತ್ರದ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಹೆಬ್ರಿ. In this session, we are going to learn lessons from microeconomic analysis. This syllabus is framed for first BA first semester students of Mangalore University. In this session, we are going to learn about Unit 5's lesson Market Analysis. In this chapter, we are going to understand important concept of selling cost. Selling cost is a very integral part of total expenditure. So in this chapter we are going to understand meaning, components and other information about the selling cost. In previous session we are learnt that long-term equilibrium in monopolistic competition market, that is group equilibrium in monopolistic competition. ಈ ಹಿಂದಿನ ತರಗತಿಯಲ್ಲಿ ನಾವು ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆಯಲ್ಲಿನ ದೀರ್ಘಾವಧಿಯ ಸಮತೋಲನವನ್ನು ಅಂದರೆ ಗುಂಪು ಸಮತೋಲನವನ್ನು ಅರ್ಥ ಮಾಡಿಕೊಂಡಿದ್ವಿ. ಈ ಅವಧಿಯಲ್ಲಿ ನಾವು ಮಾರಾಟದ ವೆಚ್ಚಗಳು, ಸೆಲ್ಲಿಂಗ್ ಕಾಸ್ಟ್ ಅನ್ನುವಂತಹ ಒಂದು ಪರಿಕಲ್ಪನೆಯ ಬಗ್ಗೆ ತಿಳ್ಕೊಳ್ಳೋಣ. ಸೆಲ್ಲಿಂಗ್ ಕಾಸ್ಟ್ಸ್ ಪ್ಲೇ ದ ಕೀ ರೋಲ್ ಇನ್ ಮೊನೊಪೊಲಿಸ್ಟಿಕ್ ಕಾಂಪಿಟೇಷನ್ ಆ್ಯಂಡ್ ಅಲಿಗೋಪಲಿ ಮಾರ್ಕೆಟ್. ಇಂದಿನ ಸುತ್ತಮುತ್ತ ಕಾಣ್ತಿರುವಂತಹ ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ಮಾರಾಟದ ವೆಚ್ಚಗಳು, ಸೆಲ್ಲಿಂಗ್ ಕಾಸ್ಟ್ ಅನ್ನುವಂತಹ ಒಂದು ಪರಿಕಲ್ಪನೆ ಭಾಳ ಮಹತ್ತರವಾದಂತಹ ಪಾತ್ರವನ್ನು ವಹಿಸ್ತಾ ಇದೆ. Due to product differentiation, the firms have to compete to promote their sale by spending on advertisements and publicity. Selling costs are those which are made to create the demand for the product. ಅಂದರೆ ಇವತ್ತಿನ ಮಾರುಕಟ್ಟೆಯಲ್ಲಿ ಮಾರಾಟ ಆಗ್ತಿರುವಂತಹ ಸರಕುಗಳು ಒಂದೇ ಬಯಕೆಯನ್ನು ಈಡೇರಿಸುವಂಥ ಸರಕೆ ಆಗಿದ್ದರೂ ಕೂಡ ಅವುಗಳಲ್ಲಿ ಭಿನ್ನತೆ ಇದೆ, ವೈವಿಧ್ಯತೆ ಇದೆ. ಹಾಗೆ ಅವುಗಳ ಬೆಲೆಗಳಲ್ಲೂ ಕೂಡ ವೈವಿಧ್ಯತೆ ಇದೆ. ಹಾಗಾಗಿ ತಮ್ಮ ವೈವಿಧ್ಯಮಯ ಸರಕುಗಳನ್ನು ಮಾರಾಟ ಮಾಡೋದಕ್ಕೋಸ್ಕರ ಉದ್ಯಮಗಳು ವ್ಯಾಪಕವಾದಂತಹ ಮಾರಾಟದ ವೆಚ್ಚಗಳನ್ನು ಮಾಡಬೇಕಾಗಿದೆ. ಮಾರಾಟದ ಚಟುವಟಿಕೆಗಳಿಗೆ ಮತ್ತು ಅವುಗಳನ್ನು ಪ್ರಚಾರಪಡಿಸುವಂತಹ ಚಟುವಟಿಕೆಗಳಿಗೆ ತುಂಬ ದೊಡ್ಡ ಮಟ್ಟದ ವೆಚ್ಚಗಳನ್ನು ಮಾಡಬೇಕಾಗುತ್ತೆ. ಈ ಒಂದು ಮಾರಾಟ ವೆಚ್ಚಗಳ ಮುಖಾಂತರ ಉದ್ಯಮಗಳು ತಮ್ಮ ಸರಕುಗಳಿಗೆ ತಮ್ಮದೇ ಆದಂತಹ ಬೇಡಿಕೆಗಳನ್ನು, ಮಾರುಕಟ್ಟೆಗಳನ್ನು ಸೃಷ್ಟಿಸಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸೆಲ್ಲಿಂಗ್ ಕಾಸ್ಟ್ ಇನ್ಕ್ಲೂಡೆಡ್ ಇನ್ ಟೋಟಲ್ ಕಾಸ್ಟ್. ಮಾರಾಟ ವೆಚ್ಚಗಳು ಒಟ್ಟು ವೆಚ್ಚದ ಒಂದು ಭಾಗ ಆಗಿರುತ್ತೆ. ಸೆಲ್ಲಿಂಗ್ ಕಾಸ್ಟ್ ಡಿಸೈಡಿಂಗ್ ಫ್ಯಾಕ್ಟರ್ ಇನ್ ಮೆನಿ ಸಿಚುವೇಶನ್. ಹಲವಾರು ಸಂದರ್ಭಗಳಲ್ಲಿ ಉದ್ಯಮಗಳ ಭವಿಷ್ಯವನ್ನು, ಉದ್ಯಮದ ಒಂದು ಪತನವನ್ನು ಅಥವಾ ಯಶಸ್ಸನ್ನು ನಿರ್ಧರಿಸುವಲ್ಲಿ ಮಾರಾಟ ವೆಚ್ಚಗಳು ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತೆ. ಹಾಗಾದರೆ ಮಾರಾಟ ವೆಚ್ಚಗಳು ಅಂದರೆ ಏನು ಅನ್ನೋದನ್ನು ನಾವೀಗ ತಿಳ್ಕೊಳ್ಳೋಣ. ಮೀನಿಂಗ್ ಆಫ್ ಸೆಲ್ಲಿಂಗ್ ಕಾಸ್ಟ್. Selling costs are expenditure by firms on sales promotion activities. ಮಾರಾಟ ಹೆಚ್ಚಿಸುವಂತಹ ಚಟುವಟಿಕೆಗಳ ಮೇಲೆ ಉದ್ಯಮಗಳು ಖರ್ಚು ಮಾಡುವಂತಹ ವೆಚ್ಚವನ್ನು ಮಾರಾಟ ವೆಚ್ಚಗಳು ಅಂತೇಳಿ ಕರೀತಾರೆ. ಅಂದರೆ ಉತ್ಪಾದನೆಯಾಗಿರುವಂತಹ ಸರಕುಗಳನ್ನು ಅನುಭೋಗಿಗಳಿಗೆ ತಲುಪಿಸುವಲ್ಲಿ ಏನು ತಂತ್ರಗಳನ್ನು ಮಾಡಬೇಕಾಗುತ್ತೆ, ಆ ಒಂದು ತಂತ್ರಗಳಿಗೆ, ಆ ಚಟುವಟಿಕೆಗಳಿಗೆ ಏನು ಉದ್ಯಮಗಳು ವೆಚ್ಚ ಮಾಡುತ್ತೆ, ಆ ಒಂದು ಖರ್ಚನ್ನು ಮಾರಾಟ ವೆಚ್ಚಗಳು ಅಂತೇಳಿ ಕರೀಲಾಗುತ್ತೆ.
ಈ ಮಾರಾಟ ವೆಚ್ಚದ ಕುರಿತಾಗಿ ಕೆಲವು ಅರ್ಥಶಾಸ್ತ್ರಜ್ಞರು ಕೆಲವು ವ್ಯಾಖ್ಯೆಗಳನ್ನು ನೀಡಿದ್ದಾರೆ. ಅವುಗಳಲ್ಲಿ ಪ್ರಮುಖವಾದಂತಹ ವ್ಯಾಖ್ಯೆಗಳನ್ನು ನಾವೀಗ ಗಮನಿಸೋಣ. ಡೆಫಿನೇಷನ್ಸ್. ಅಕಾರ್ಡಿಂಗ್ ಟು E.H. Chamberlain, selling cost or cost incurred in order to alter the position or shape of the demand curve for the product. ಚೆಂಬರ್ಲಿನ್ ಅವರ ಪ್ರಕಾರ ಮಾರಾಟದ ವೆಚ್ಚಗಳು ಉದ್ಯಮದ ಬೇಡಿಕೆಯನ್ನು ಮಾರ್ಪಾಡು ಮಾಡುವಲ್ಲಿ, ಉದ್ಯಮದ ಒಂದು ಸ್ಥಾನಮಾನವನ್ನು ಹೆಚ್ಚಿಸುವಲ್ಲಿ ಮಾಡುವಂತಹ ಒಂದು ವೆಚ್ಚ ಅಂತೇಳಿ ಅವರು ಪರಿಗಣಿಸ್ತಾರೆ. ಅಕಾರ್ಡಿಂಗ್ ಟು ಮಿಯರ್ಸ್, selling cost may be defined as cost necessary to persuade a buyer to buy one product rather than another, to pay from one seller rather than another. ಅಂದರೆ ಅನುಭೋಗಿಯ ಆದ್ಯತೆಗಳನ್ನು, ಅವನ ಒಂದು ಅಭಿರುಚಿಯನ್ನು ಬದಲಾಯಿಸಿ ಇನ್ನೊಂದು ಸರಕನ್ನು ಖರೀದಿ ಮಾಡುವಂತೆ ಅವನನ್ನು ಪ್ರೇರೇಪಿಸಲು ಮಾಡುವಂತಹ ವೆಚ್ಚಗಳೇ ಮಾರಾಟ ವೆಚ್ಚಗಳು ಅಂತೇಳಿ ಮಿಯರ್ಸ್ ಅವರು ಅಭಿಪ್ರಾಯವನ್ನು ಪಡ್ತಾರೆ. ಮಾರಾಟ ವೆಚ್ಚಗಳು ಹಾಗಾದರೆ ಯಾಕೆ ಮಾಡುತ್ತೆ ಉದ್ಯಮಗಳು ಅನ್ನೋದನ್ನು ನಾವು ತಿಳ್ಕೊಳ್ಳೋದು ಭಾಳ ಅವಶ್ಯಕ. Basically, the concept of selling cost is based on the following two assumptions. One, buyers don't have any perfect knowledge about the different types of products. ಮಾರಾಟ ವೆಚ್ಚಗಳನ್ನು ಅಧ್ಯಯನ ಮಾಡಬೇಕಾದ್ರೆ, ಮಾರಾಟ ವೆಚ್ಚಗಳನ್ನು ಉದ್ಯಮಗಳು ಮಾಡಬೇಕಾದ್ರೆ ಕೆಲವೊಂದು ಕಲ್ಪನೆಗಳನ್ನು ಕಲ್ಪಿಸ್ಕೊಂಡಿರ್ತಾರೆ. ಆ ಕಲ್ಪನೆಗಳನ್ನು ನಾವೀಗ ನೋಡೋಣ. ಮೊದಲನೇದಾಗಿ ಇರುವಂತಹ ಕಲ್ಪನೆ ಅಂದರೆ, ಅನುಭೋಗಿಗಳು, ಕೊಳ್ಳುವಂಥವರು ಗ್ರಾಹಕರಿಗೆ ಮಾರುಕಟ್ಟೆಯಲ್ಲಿ ದೊರೆಯುವಂತಹ ವೈವಿಧ್ಯಮಯವಾದಂತಹ ಸರಕುಗಳ ಪರಿಪೂರ್ಣವಾದಂತಹ ಒಂದು ಜ್ಞಾನ ಇರೋದಿಲ್ಲ. ಅವ್ರಿಗೆ ಯಾವ್ಯಾವ ಸರಕುಗಳು ಎಲ್ಲಿ ದೊರೆಯುತ್ತೆ, ಯಾವ ಬೆಲೆಗೆ ದೊರೆಯುತ್ತೆ, ಯಾವ ಉಪಯೋಗಗಳಿಗೆ ಸಿಗುತ್ತೆ ಅನ್ನೋದ್ರ ಬಗ್ಗೆ ಪರಿಪೂರ್ಣವಾದಂತಹ ಒಂದು ಮಾಹಿತಿ ಜ್ಞಾನ ಇರೋದಿಲ್ಲ ಅನ್ನುವಂತಹ ಕಲ್ಪನೆಯನ್ನು ಕಲ್ಪಿಸ್ಕೊಂಡಿದ್ದಾರೆ. ಸೆಕೆಂಡ್ ಅಸಂಪ್ಷನ್ ಈಸ್ ಬೈಯರ್ಸ್ ಡಿಮ್ಯಾಂಡ್ ಆ್ಯಂಡ್ ಟೇಸ್ಟ್ ಕ್ಯಾನ್ ಬಿ ಚೇಂಜ್ಡ್. ಅನುಭೋಗಿಯ ಬೇಡಿಕೆ ಮತ್ತು ಅಭಿರುಚಿಗಳನ್ನು ಬದಲಾಯಿಸಲು ಸಾಧ್ಯವಿದೆ. ಯಾಕಂದರೆ ಮಾನವನ ಅಭಿರುಚಿಗಳು, ಪ್ರವೃತ್ತಿಗಳು ಬದಲಾವಣೆಗಳೊಂದಿಗೆ ಬದಲಾಗ್ತಾ ಇರುತ್ತೆ. ಹಾಗಾಗಿ ಒಂದು ಜಾಹೀರಾತುಗಳ ಮುಖಾಂತರ, ಮಾರಾಟದ ವೆಚ್ಚಗಳ ಮುಖಾಂತರ ಅವನ ಒಂದು ಪ್ರಾತಿನಿಧ್ಯವನ್ನು, ಆದ್ಯತೆಯನ್ನು, ಅಭಿರುಚಿಯನ್ನು ಬದಲಾಯಿಸೋದಕ್ಕೆ ಸಾಧ್ಯ ಇದೆ ಅನ್ನುವಂತಹ ಕಲ್ಪನೆ. ಎರಡು ಕಲ್ಪನೆಗಳು, ಒಂದು ಅವನಿಗೆ ಪರಿಪೂರ್ಣವಾದಂತಹ ಸರಕುಗಳ ಪರಿಜ್ಞಾನ ಇಲ್ಲ ಅನ್ನುವಂಥದ್ದು, ಎರಡನೇದು ಮಾನವನ ಅನುಭೋಗಿಯ ಅಭಿರುಚಿಯನ್ನು ಬದಲಾಯಿಸೋಕ್ಕೆ ಸಾಧ್ಯ ಇರುತ್ತೆ ಅನ್ನುವ ಆಧಾರದ ಮೇಲೆ ಉದ್ಯಮಗಳು ಮಾರಾಟ ವೆಚ್ಚದಲ್ಲಿ ತೊಡಗಿವೆ. ಹಾಗಾದರೆ ಮಾರಾಟ ವೆಚ್ಚ ಏನನ್ನೆಲ್ಲ ಒಳಗೊಳ್ಳುತ್ತೆ? ಲೆಟ್ಸ್ ಲರ್ನ್ ಸೆಲ್ಲಿಂಗ್ ಕಾಸ್ಟ್ ಕಾಂಪೋನೆಂಟ್ಸ್. ಸೆಲ್ಲಿಂಗ್ ಕಾಸ್ಟ್ ಇನ್ಕ್ಲೂಡ್ ಫಾಲೋಯಿಂಗ್ ಫ್ಯಾಕ್ಟರ್ಸ್. ಎಕ್ಸ್ಪೆಂಡಿಚರ್ ಆನ್ ಅಡ್ವರ್ಟೈಸ್ಮೆಂಟ್, ಜಾಹೀರಾತುಗಳ ಮೇಲೆ ಮಾಡುವಂತಹ ವೆಚ್ಚ. ಎಕ್ಸ್ಪೆಂಡಿಚರ್ ಆನ್ ಪ್ರಾಪೋಗಂಡಾ, ಪ್ರಚಾರಕ್ಕೆ ಮಾಡುವಂತಹ ವೆಚ್ಚಗಳು. ಎಕ್ಸ್ಪೆಂಡಿಚರ್ ಆನ್ ಎಕ್ಸಿಬಿಷನ್, ಪ್ರದರ್ಶನಗಳಿಗಾಗಿ ಮಾಡುವಂತಹ ವೆಚ್ಚ. ಎಕ್ಸ್ಪೆಂಡಿಚರ್ ಆನ್ ಸೇಲ್ಸ್ಮ್ಯಾನ್ಶಿಪ್, ಸೇವೆಗಳಿಗಾಗಿ ಸರಕುಗಳ ಮಾರಾಟದ ನಂತರ ಸೇವೆಗಳನ್ನು ನೀಡೋದಕ್ಕೋಸ್ಕರ ಮಾಡುವಂತಹ ವೆಚ್ಚಗಳಾಗಿರುತ್ತೆ. ಅಂದರೆ ಮಾರಾಟದ ವೆಚ್ಚಗಳು ಜಾಹೀರಾತು, ಪ್ರಚಾರ, ಪ್ರದರ್ಶನ, ಹಾಗೆ ಮಾರಾಟ ನಂತರದ ಸೇವೆಗಳಿಗೆ ಮಾಡುವಂತಹ ಒಂದು ವೆಚ್ಚವಾಗಿರುತ್ತೆ ಅಂತೇಳಿ ಹೇಳ್ಬೋದು. ಈ ಮಾರಾಟದ ವೆಚ್ಚದಲ್ಲಿ ಬರುವಂತಹ ಪ್ರಮುಖವಾದಂತಹ ಭಾಗ ಅಂದರೆ ಜಾಹೀರಾತುಗಳ ಮೇಲೆ ಮಾಡುವಂತಹ ವೆಚ್ಚ, ಎಕ್ಸ್ಪೆಂಡಿಚರ್ ಆನ್ ಅಡ್ವರ್ಟೈಸ್ಮೆಂಟ್.
ಈ ಒಂದು ಜಾಹೀರಾತುಗಳಲ್ಲಿ ಎರಡು ರೀತಿಯಾದಂತಹ ಜಾಹೀರಾತುಗಳನ್ನ ನಾವು ಗಮನಿಸ್ಬೋದು. ಒಂದು ಇನ್ಫಾರ್ಮೇಟಿವ್ ಅಡ್ವರ್ಟೈಸ್ಮೆಂಟ್, ಅನದರ್ ಮ್ಯಾನಿಪುಲೇಟಿಂಗ್ ಅಡ್ವರ್ಟೈಸ್ಮೆಂಟ್. ಇನ್ಫಾರ್ಮೇಟಿವ್ ಅಡ್ವರ್ಟೈಸ್ಮೆಂಟ್ ಅಂದರೆ ಮಾಹಿತಿಗಳನ್ನು ಒದಗಿಸ್ಕೊಡೋದು, ಅನುಭೋಗಿಗಳಿಗೆ ಗ್ರಾಹಕರಿಗೆ ತಮ್ಮ ಸರಕುಗಳ ಬಗ್ಗೆ ಮಾಹಿತಿಯನ್ನು ಒದಗಿಸ್ಕೊಡೋದು. ಮ್ಯಾನಿಪುಲೇಟಿಂಗ್ ಅಡ್ವರ್ಟೈಸ್ಮೆಂಟ್, ದಟ್ ಮೀನ್ಸ್ ಆಲ್ಟರ್ಸ್ ದಿ ಕನ್ಸ್ಯೂಮರ್ಸ್ ಪ್ರಿಫರೆನ್ಸಸ್, ಅನುಭೋಗಿಗಳ ಪ್ರಾತಿನಿಧ್ಯವನ್ನು ಬದಲಾವಣೆ ಮಾಡೋದಕ್ಕೋಸ್ಕರ ಮಾಡುವಂತಹ ಜಾಹೀರಾತುಗಳು ಆಗಿರುತ್ತೆ. ಸೆಲ್ಲಿಂಗ್ ಕಾಸ್ಟ್ ಇಂಪಾರ್ಟೆನ್ಸ್. ಇವತ್ತಿನ ಉದ್ಯಮಗಳ ಜಗತ್ತಿನಲ್ಲಿ ಮಾಧ್ಯಮಗಳು ಕ್ರಾಂತಿಯಾಗಿರೋದ್ರಿಂದ ಮಾರಾಟ ವೆಚ್ಚಗಳು ತಮ್ಮದೇ ಆದಂತಹ ಮಹತ್ವವನ್ನು ಪಡೆದುಕೊಂಡಿದೆ. ಹಾಗಾಗಿ ಮಾರಾಟ ವೆಚ್ಚದ ಒಂದು ಮಹತ್ವವನ್ನು ಅರ್ಥ ಮಾಡಿಕೊಳ್ಳೋಣ. ಇನ್ ಮೊನೋಪಲಿಸ್ಟಿಕ್ ಕಾಂಪಿಟೇಷನ್ ಮಾರ್ಕೆಟ್ ಆ್ಯಂಡ್ ಅಲಿಗೋಪಲಿ ಮಾರ್ಕೆಟ್, ಸೆಲ್ಲಿಂಗ್ ಕಾಸ್ಟ್ ಪ್ಲೇ ಗ್ರೇಟ್ ರೋಲ್. ಪ್ರಾಡಕ್ಟ್ ಡಿಫ್ರೆನ್ಸಿಯೇಷನ್ ಲೀಡ್ಸ್ ಟು ಸೆಲ್ಲಿಂಗ್ ಕಾಸ್ಟ್. The first importance is to provide information to consumer. ಅನುಭೋಗಿಗಳಿಗೆ ಮಾರುಕಟ್ಟೆಯಲ್ಲಿ ದೊರೆಯುತ್ತಿರುವಂತಹ ಅಥವಾ ಉದ್ಯಮ ಪರಿಚಯಿಸ್ತಿರುವಂತಹ ಸರಕುಗಳ ಬಗ್ಗೆ ಮಾಹಿತಿಯನ್ನು ಒದಗಿಸೋದಕ್ಕೋಸ್ಕರ ಆ ಸರಕಿನ ವಿಭಿನ್ನ ಅಂಶಗಳನ್ನು ಕುರಿತಾದಂತಹ ಮಾಹಿತಿಯನ್ನು ಒದಗಿಸೋದು. ಟು ಚೇಂಜ್ ಕನ್ಸ್ಯೂಮರ್ಸ್ ಆ್ಯಟಿಟ್ಯೂಡ್ ಆ್ಯಂಡ್ ಪ್ರಿಫರೆನ್ಸಸ್, ಅನುಭೋಗಿಗಳ ಒಂದು ಮನೋಧರ್ಮವನ್ನು ಮತ್ತು ಪ್ರಾತಿನಿಧ್ಯವನ್ನು ಕುರಿತಾಗಿ ಬದಲಾವಣೆಗಳನ್ನು ಮಾಡುವಂಥದ್ದು. ಅವರ ಒಂದು ಮೊದಲಿನ ಒಂದು ಮನೋಧರ್ಮವನ್ನು ಬದಲಾಯಿಸಿ ಮತ್ತೊಂದು ಮನೋಧರ್ಮದೆಡೆಗೆ ಬದಲಾವಣೆ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡುತ್ತೆ. ಟು ಇನ್ಕ್ರೀಸ್ ಸೇಲ್ಸ್, ಉದ್ಯಮಗಳ ಮಾರಾಟವನ್ನು ಹೆಚ್ಚಿಸೋದಕ್ಕೋಸ್ಕರ ಮಾರಾಟ ವೆಚ್ಚಗಳನ್ನು ಮಾಡಲಾಗುತ್ತೆ. ಟು ಇನ್ಕ್ರೀಸ್ ಪ್ರಾಫಿಟ್, ಉದ್ಯಮಗಳು ತಮ್ಮ ಲಾಭವನ್ನು ಗರಿಷ್ಠಗೊಳಿಸ್ಕೊಳ್ಳೋದಕ್ಕೆ ಅವುಗಳ ಮಾರಾಟ ಹೆಚ್ಚಾದಾಗ ಅವುಗಳ ಲಾಭ ಗಳಿಕೆ ಕೂಡ ಏನಾಗುತ್ತೆ, ಹೆಚ್ಚಾಗುತ್ತೆ. ಹಾಗಾಗಿ ಮಾರಾಟದ ಮೂಲಕ ಲಾಭವನ್ನು ಗರಿಷ್ಠಗೊಳಿಸ್ಕೊಳ್ಳೋದಕ್ಕೂ ಮಾರಾಟ ವೆಚ್ಚಗಳನ್ನು ಮಾಡಲಾಗುತ್ತೆ. ಟು ಗೆಟ್ ಕಾಂಪಿಟಿಟಿವ್ ಎಡ್ಜ್, ಅಂದರೆ ಇತರೆ ಉದ್ಯಮಗಳಿಗಿಂತ ತಮ್ಮದೇ ಆದಂತಹ ಒಂದು ಸ್ಪರ್ಧಾತ್ಮಕ ಅನುಕೂಲತೆಯನ್ನು ಪಡೆಯೋದಕ್ಕೋಸ್ಕರ ಕೂಡ ಉದ್ಯಮಗಳು ಮಾರಾಟ ವೆಚ್ಚದಲ್ಲಿ ತೊಡಗ್ತವೆ. ಟು ಡೆವಲಪ್ ಬ್ರ್ಯಾಂಡ್ ಇಕ್ವಿಟಿ, ಸಮಾಜದಲ್ಲಿ ತಮ್ಮ ಸರಕಿನ ಅಥವಾ ತಮ್ಮ ಒಂದು ವ್ಯಾಪಾರದ ಮುದ್ರೆ ಏನಿದೆ, ಚಿಹ್ನೆ ಏನಿದೆ, ಹೆಸರೇನಿದೆ, ಅದಕ್ಕೆ ತನ್ನದೇ ಆದಂತಹ ಸ್ಥಾನಮಾನಗಳನ್ನು ಗಳಿಸ್ಕೊಳ್ಳೋದಕ್ಕೂ ಕೂಡ ಈ ಒಂದು ಮಾರಾಟ ವೆಚ್ಚಗಳು ಉದ್ಯಮಗಳಿಗೆ ಸಹಾಯಕವಾಗುತ್ತೆ ಅಂತಲೇ ಹೇಳ್ಬೋದು. ಟು ಎಕ್ಸಿಕ್ಯೂಟ್ ಇಟ್ಸ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಹಲವಾರು ಬಾರಿ ಜಾಹೀರಾತುಗಳ ಮೂಲಕ ಮಾರಾಟ ವೆಚ್ಚಗಳ ಮುಖಾಂತರ ಉದ್ಯಮಗಳು ತಮ್ಮ ಸಾಮಾಜಿಕ ಜವಾಬ್ದಾರಿಯನ್ನು ಕೂಡ ನಿರ್ವಹಿಸುತ್ತೆ ಅಂತಲೇ ಹೇಳ್ಬೋದು. ಈಗ ಟಿ ವಿಯಲ್ಲಿ ಬರುವಂತಹ ಹಲವಾರು ಜಾಹೀರಾತುಗಳು ಪರಿಸರ ಸಂರಕ್ಷಣೆ ಮತ್ತು ಹೆಣ್ಣು ಮಕ್ಕಳ ಒಂದು ಶಿಕ್ಷಣ ಮುಂತಾದ ಅಂಶಗಳಿಗೆ ಸಂಬಂಧಪಟ್ಟಂತೆ ಜಾಹೀರಾತುಗಳನ್ನು ನಿರ್ಮಿಸುವ ಮೂಲಕ ತಮ್ಮ ಸಾಮಾಜಿಕ ಜವಾಬ್ದಾರಿಯನ್ನು ಕೂಡ ಅವು ನಿರ್ವಹಿಸ್ತಿವೆ ಅಂತಲೇ ಹೇಳ್ಬೋದು. ಮಾರಾಟ ವೆಚ್ಚಗಳು ಮತ್ತು ಉತ್ಪಾದನಾ ವೆಚ್ಚ, ಪ್ರೊಡಕ್ಷನ್ ಕಾಸ್ಟ್ ಆ್ಯಂಡ್ ಸೆಲ್ಲಿಂಗ್ ಕಾಸ್ಟ್, ಇವೆರಡು ಒಂದೇನಾ, ಇವೆರಡು ಬೇರೆನಾ ಅಂತೇಳಿ ನಾವು ತಿಳ್ಕೋಬೇಕು. ಹಾಗಾಗಿ ಈ ಎರಡು ಪರಿಕಲ್ಪನೆಗಳನ್ನು ಈಗ ಅರ್ಥ ಮಾಡಿಕೊಳ್ಳೋಣ. ಪ್ರೊಡಕ್ಷನ್ ಕಾಸ್ಟ್ refers to all expenses connected with the manufacture of commodity or services. ಉತ್ಪಾದನಾ ವೆಚ್ಚ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಸರಕನ್ನು ಸೇವೆಯನ್ನು ತಯಾರಿಸುವಲ್ಲಿ ಮಾಡುವಂತಹ ವೆಚ್ಚಗಳು. ಅದು ಕಾರ್ಮಿಕರಿಗೆ ಕೂಲಿ ಕೊಡೋದಿರ್ಬೋದು, ಕಚ್ಚಾ ಪದಾರ್ಥಗಳ ಬಳಕೆ ಇರ್ಬೋದು, ವಿದ್ಯುತ್ ಬಳಕೆ ಇರ್ಬೋದು, ಆಡಳಿತ ವೆಚ್ಚ ಇರ್ಬೋದು. ಇವೆಲ್ಲ ಸರಕಿನ ತಯಾರಿಕೆಗೆ ಅವಶ್ಯಕವಾಗಿರುವಂತಹ ವೆಚ್ಚಗಳನ್ನು ಮಾಡುವಂಥದ್ದು ಉತ್ಪಾದನಾ ವೆಚ್ಚದ ವ್ಯಾಪ್ತಿಗೆ ಬರುತ್ತೆ.
ಇಟ್ಸ್ ಟ್ರಾನ್ಸ್ಪೋರ್ಟೇಷನ್ ಟು ದಿ ಮಾರ್ಕೆಟ್. ಉತ್ಪಾದನೆಯಾದಂತಹ ಸರಕುಗಳನ್ನು ಮಾರುಕಟ್ಟೆವರೆಗೂ ಸಾಗಿಸೋದಕ್ಕೋಸ್ಕರ ಮಾಡುವಂತಹ ಸಾಗಾಣಿಕಾ ವೆಚ್ಚ ಕೂಡ ಉತ್ಪಾದನಾ ವೆಚ್ಚದ ವ್ಯಾಪ್ತಿಯಲ್ಲಿ ಬರುತ್ತೆ. ಆ್ಯಂಡ್ ಕಾಸ್ಟ್ ಆಫ್ ಡಿಲಿವರಿಂಗ್ ಇಟ್ ಟು ದಿ ಕನ್ಸ್ಯೂಮರ್, ಅನುಭೋಗಿಗೆ ಅದನ್ನು ವರ್ಗಾಯಿಸುವವರೆಗೂ ಏನೆಲ್ಲ ವೆಚ್ಚಗಳು ಬರುತ್ತೆ ಆ ವೆಚ್ಚಗಳೆಲ್ಲವೂ ಸೇರಿ ಉತ್ಪಾದನಾ ವೆಚ್ಚ ಅಂತೇಳಿ ಅನ್ನಿಸ್ಕೊಳ್ಳುತ್ತೆ. ಹಾಗಾದರೆ ಮಾರಾಟ ವೆಚ್ಚಗಳು ಅಂದರೆ ಏನು? ಮಾರಾಟ ವೆಚ್ಚಗಳು ಅಂತಂದರೆ incurred on sales promotional activities like advertisement, publicity, exhibition and salesmanship. ಸರಕುಗಳ ಒಂದು ಮಾರಾಟ ಉತ್ತೇಜನವನ್ನು ಮಾಡೋದಕ್ಕೋಸ್ಕರ ಕೈಗೊಳ್ಳುವಂತಹ ಚಟುವಟಿಕೆಗಳು ಅಂದರೆ ಜಾಹೀರಾತು, ಪ್ರಚಾರ, ಪ್ರದರ್ಶನ, ಸೇವಾ ತಂತ್ರಗಳುಗಳ ಮೇಲೆ ಮಾಡುವಂತಹ ವೆಚ್ಚವಾಗಿರುತ್ತೆ. ನಾವಿಲ್ಲಿ ಒಂದು ಅಂಶವನ್ನು ಗಮನಿಸಬೇಕು. ಉತ್ಪಾದನಾ ವೆಚ್ಚ ಉತ್ಪಾದನೆಯಾಗಿ ಅನುಭೋಗಿಯ ಕೈ ಸೇರುವವರೆಗೂ ಮಾಡುವಂತಹ ವೆಚ್ಚ ಆಗಿರುತ್ತೆ. ಆದರೆ ಮಾರಾಟ ವೆಚ್ಚಗಳು ತಮ್ಮ ಸರಕುಗಳನ್ನು ಮಾರಾಟ ಮಾಡೋದಕ್ಕೋಸ್ಕರ ಮಾಡುವಂತಹ ವೆಚ್ಚ ಮಾತ್ರ ಆಗಿರುತ್ತೆ. ಮಾರಾಟದ ವೆಚ್ಚಗಳು ಒಟ್ಟು ಉತ್ಪಾದನಾ ವೆಚ್ಚದಲ್ಲೂ ಕೂಡ ಇರುತ್ತೆ ಅಂತಲೇ ಹೇಳ್ಬೋದು. ಒಟ್ಟು ಉತ್ಪಾದನಾ ವೆಚ್ಚದ ಒಂದು ಭಾಗವಾಗಿರುತ್ತೆ ಮಾರಾಟ ವೆಚ್ಚಗಳು. ಉತ್ಪಾದನಾ ವೆಚ್ಚ ಮತ್ತು ಮಾರಾಟ ವೆಚ್ಚಗಳ ನಡುವಿನ ಕೆಲವೊಂದು ವ್ಯತ್ಯಾಸಗಳನ್ನ ನಾವು ಈ ರೀತಿ ಗುರುತಿಸ್ಬೋದು. ಪ್ರೊಡಕ್ಷನ್ ಕಾಸ್ಟ್ ಆ್ಯಂಡ್ ಸೆಲ್ಲಿಂಗ್ ಕಾಸ್ಟ್ ಟು ಕ್ರಿಯೇಟ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಉತ್ಪಾದನಾ ವೆಚ್ಚವನ್ನು ವಸ್ತುಗಳನ್ನು ತಯಾರಿಸಲು ಮಾಡಲಾಗುತ್ತೆ. ಸೆಲ್ಲಿಂಗ್ ಕಾಸ್ಟ್ ಟು ಡಿಸ್ಪೋಸಿಂಗ್ ಆಫ್ ದಿ ಪ್ರಾಡಕ್ಟ್ಸ್. ಉತ್ಪಾದನೆಯಾಗಿರುವಂತಹ ಸರಕುಗಳನ್ನು ಮಾರಾಟ ಮಾಡೋದಕ್ಕೋಸ್ಕರ ಮಾಡುವಂತಹ ವೆಚ್ಚ ಆಗಿರುತ್ತೆ. ಪ್ರೊಡಕ್ಷನ್ ಕಾಸ್ಟ್ ಕ್ರಿಯೇಟ್ಸ್ ಯುಟಿಲಿಟಿ ಟು ಕನ್ಸ್ಯೂಮರ್. ಅನುಭೋಗಿಗೆ ತುಷ್ಟಿಗುಣವನ್ನು ಸೃಷ್ಟಿಸುವಂತಹ ವೆಚ್ಚ ಆಗಿರುತ್ತೆ ಉತ್ಪಾದನಾ ವೆಚ್ಚ. ಸೆಲ್ಲಿಂಗ್ ಕಾಸ್ಟ್ ಆಲ್ಟರ್ಸ್ ದಿ ಪ್ರಿಫರೆನ್ಸಸ್ ಟು ಯುಟಿಲಿಟಿ. ಆದರೆ ಮಾರಾಟ ವೆಚ್ಚಗಳು ಅನುಭೋಗಿಗಳ ತುಷ್ಟಿಗುಣವನ್ನು ಬದಲಾಯಿಸುವಂತಹ ಒಂದು ವೆಚ್ಚವಾಗಿರುತ್ತೆ ಅಂತ ಹೇಳ್ಬೋದು. ಪ್ರೊಡಕ್ಷನ್ ಕಾಸ್ಟ್ ಕ್ರಿಯೇಟ್ ಡಿಮ್ಯಾಂಡ್. ಉತ್ಪಾದನಾ ವೆಚ್ಚ ಬೇಡಿಕೆಯನ್ನು ಸೃಷ್ಟಿಸೋದಕ್ಕೋಸ್ಕರ ಮಾಡುವಂಥದ್ದು. ಸೆಲ್ಲಿಂಗ್ ಕಾಸ್ಟ್ ಚೇಂಜ್ ದಿ ಡಿಮ್ಯಾಂಡ್. ಈಗಿರುವಂತಹ ಬೇಡಿಕೆಗಳಲ್ಲಿ ಮಾರ್ಪಾಡು ಮಾಡುವಂತಹ ಒಂದು ಸಾಧನವಾಗಿ ಮಾರಾಟ ವೆಚ್ಚ ಬಳಕೆ ಆಗ್ತಾ ಇದೆ. ಮ್ಯಾನಿಪುಲೇಟ್ಸ್ ಪ್ರಾಡಕ್ಟ್ಸ್. ಈ ಉತ್ಪಾದನಾ ವೆಚ್ಚ ಸರಕುಗಳಲ್ಲಿ ಮಾರ್ಪಾಡನ್ನು ಉಂಟು ಮಾಡುತ್ತೆ. ಸೆಲ್ಲಿಂಗ್ ಕಾಸ್ಟ್ ಮ್ಯಾನಿಪುಲೇಟ್ಸ್ ಡಿಮ್ಯಾಂಡ್. ಮಾರಾಟ ವೆಚ್ಚಗಳು ಬೇಡಿಕೆಯನ್ನು ಮಾರ್ಪಾಡು ಮಾಡುವಂಥ ಶಕ್ತಿ ಇರುತ್ತೆ ಅಂತ ಹೇಳ್ಬೋದು. ಪ್ರೊಡಕ್ಷನ್ ಕಾಸ್ಟ್ ಇನ್ಕ್ರೀಸ್ ದಿ ಪ್ರೊಡಕ್ಷನ್. ಉತ್ಪಾದನೆಯನ್ನು ಹೆಚ್ಚು ಮಾಡೋದಕ್ಕೋಸ್ಕರ ಉತ್ಪಾದನಾ ವೆಚ್ಚವನ್ನು ಮಾಡಲಾಗುತ್ತೆ. ಸೆಲ್ಲಿಂಗ್ ಕಾಸ್ಟ್ ಇನ್ಕರ್ ಟು ಇನ್ಕ್ರೀಸ್ ದಿ ಸೇಲ್ಸ್. ಮಾರಾಟವನ್ನು ಹೆಚ್ಚು ಮಾಡೋದಕ್ಕೋಸ್ಕರ ಸೆಲ್ಲಿಂಗ್ ಕಾಸ್ಟನ್ನು ಮಾರಾಟ ವೆಚ್ಚವನ್ನು ಮಾಡಲಾಗುತ್ತೆ. ಪ್ರೊಡಕ್ಷನ್ ಕಾಸ್ಟ್ ಕಾಂಟ್ರಿಬ್ಯೂಟ್ ಟು ಎಕನಾಮಿಕ್ ವೆಲ್ಫೇರ್. ಉತ್ಪಾದನಾ ವೆಚ್ಚ ಆರ್ಥಿಕ ಕ್ಷೇಮಾಭಿವೃದ್ಧಿಗೋಸ್ಕರ ಮಾಡುವಂತಹ ಒಂದು ಕೊಡುಗೆ ಆಗಿರುತ್ತೆ. ಸೆಲ್ಲಿಂಗ್ ಕಾಸ್ಟ್ ವೇಸ್ಟ್ ಆಫ್ ರಿಸೋರ್ಸಸ್. ಮಾರಾಟ ವೆಚ್ಚಗಳು ಸಂಪನ್ಮೂಲಗಳ ಅಪವ್ಯಯವಾಗಿರುತ್ತೆ. ಯಾಕಂದರೆ ಅದರಿಂದ ಯಾವುದೇ ಸರಕುಗಳು ನಿರ್ಮಾಣ ಆಗಲ್ಲ. ಆದರೆ ಸರಕುಗಳನ್ನು ಮಾರಾಟ ಮಾಡೋಕ್ಕೆ ಬಳಸೋದ್ರಿಂದ ಸಂಪನ್ಮೂಲಗಳ ಅಪವ್ಯಯ ಅಂತಲೇ ಪರಿಗಣಿಸಲಾಗುತ್ತೆ. ಆವ್ರೇಜ್ ಸೆಲ್ಲಿಂಗ್ ಕಾಸ್ಟ್. ಮಾರಾಟ ವೆಚ್ಚಗಳನ್ನು ಆರ್ಥಿಕ ವಿಶ್ಲೇಷಣೆಯಲ್ಲಿ ಅಧ್ಯಯನ ಮಾಡಬೇಕಾದ್ರೆ ಬಳಸುವಂಥ ಒಂದು ಸಾಧನ ಸರಾಸರಿ ಮಾರಾಟ ವೆಚ್ಚಗಳು. ಆವ್ರೇಜ್ ಸೆಲ್ಲಿಂಗ್ ಕಾಸ್ಟ್. The curve of selling cost is a tool of economic analysis. It is a curve of average selling cost per unit of product. It is keen to the average cost curves. In other words, like the cost curve, selling cost also U-shape. It takes U-shapes. ಮಾರಾಟ ವೆಚ್ಚಗಳು ಪ್ರತಿಯೊಂದು
ಉತ್ಪಾದನೆಯಾದಂತಹ ಸರಕುಗಳ ಮೇಲೆ ಮಾರಾಟ ಮಾಡೋದಕ್ಕೆ ಮಾಡಿದಂತಹ ವೆಚ್ಚದ ಒಂದು ವೆಚ್ಚವನ್ನು ಪ್ರತಿನಿಧಿಸುತ್ತೆ ಸರಾಸರಿ ಮಾರಾಟದ ವೆಚ್ಚಗಳು. ಸರಾಸರಿ ಮಾರಾಟದ ವೆಚ್ಚಗಳ ಸ್ವರೂಪ ಸರಾಸರಿ ವೆಚ್ಚದ ಸ್ವರೂಪವನ್ನು ಹೊಂದಿರುತ್ತೆ. ಅವು ಕೂಡ ಒಂದು ಯು ಆಕಾರದ ರೂಪವನ್ನು ರೇಖೆಗಳು ಹೊಂದಿರುತ್ತೆ. ಈ ಒಂದು ರೇಖೆಯನ್ನು ಗಮನಿಸಿ. ರೇಖಾಚಿತ್ರದಲ್ಲಿ ಸರಾಸರಿ ಮಾರಾಟದ ವೆಚ್ಚ ರೇಖೆಯನ್ನು ಪ್ರಸ್ತುತಪಡಿಸಲಾಗಿದೆ. OXನಲ್ಲಿ ಉತ್ಪನ್ನವನ್ನು, OYನಲ್ಲಿ ಆದಾಯವನ್ನು ಅಳಿಲಾಗಿದೆ. ASC ಅನ್ನುವಂತಹ ರೇಖೆ ಕಾಣ್ತಿದೆ. ಆ ರೇಖೆಯೇ ಸರಾಸರಿ ಮಾರಾಟದ ವೆಚ್ಚದ ರೇಖೆ. ಈ ರೇಖೆ ಯು ಆಕಾರವನ್ನು ಹೊಂದಿದೆ. ಯಾಕೆ ಯು ಆಕಾರವನ್ನು ಹೊಂದಿದೆ ಅಂತಂದರೆ, ಇನ್ ದಿ ಇನಿಷಿಯಲ್ ಸ್ಟೇಜ್ ದ ಕರ್ವ್ ಫಾಲ್ಸ್ ಆ್ಯಂಡ್ ಲೇಟರ್ ಇಟ್ ಸ್ಟಾರ್ಟ್ಸ್ ರೈಸಿಂಗ್. ಮೊದಲು ಸರಾಸರಿ ಮಾರಾಟ ವೆಚ್ಚಗಳು ಕೆಳಮುಖವಾಗಿ ಇಳಿಯುತ್ತೆ. ನಂತರ ಕಾಲದ ನಂತರ ಅದು ಏರೋದಕ್ಕೆ ಪ್ರಾರಂಭಿಸುತ್ತೆ. ಇದು ಏನನ್ನು ತಿಳಿಸುತ್ತೆ ಅಂದರೆ, ಇಟ್ ಮೀನ್ಸ್ ಇನ್ ದಿ ಬಿಗಿನಿಂಗ್ ಪ್ರಪೋರ್ಷನೇಟ್ ಇನ್ಕ್ರೀಸ್ ಇನ್ ಸೇಲ್ಸ್ ಈಸ್ ಮೋರ್ ದ್ಯಾನ್ ಇನ್ಕ್ರೀಸ್ ಇನ್ ಸೆಲ್ಲಿಂಗ್ ಕಾಸ್ಟ್. ಪ್ರಾರಂಭದಲ್ಲಿ ಮಾಡುವಂತಹ ಮಾರಾಟ ವೆಚ್ಚಗಳಿಗಿಂತ ಸರಕುಗಳ ಮಾರಾಟ ಅಧಿಕವಾಗಿರುತ್ತೆ. ಹಾಗಾಗಿ ಸರಾಸರಿ ಮಾರಾಟದ ವೆಚ್ಚ ಕಡಿಮೆ ಇರುತ್ತೆ. ಬಟ್ ಆಫ್ಟರ್ ಎ ಪಾಯಿಂಟ್ ಪ್ರಪೋರ್ಷನೇಟ್ ಇನ್ಕ್ರೀಸ್ ಇನ್ ಸೇಲ್ ಈಸ್ ಲೆಸ್ ದ್ಯಾನ್ ಸೆಲ್ಲಿಂಗ್ ಕಾಸ್ಟ್. ಆದರೆ ನಂತರದ ಸ್ವಲ್ಪ ಸಮಯದ ನಂತರ ಮಾರಾಟ ವೆಚ್ಚಗಳು ಅಧಿಕವಾಗ್ತಾ ಇರುತ್ತೆ. ಆದರೆ ಅದಕ್ಕೆ ಅನುಗುಣವಾಗಿ ಸರಕುಗಳ ಮಾರಾಟ ಆಗ್ತಾ ಇರೋಲ್ಲ. ಹಾಗಾಗಿ ಪ್ರತಿ ಸರಕಿನ ಮೇಲೆ ಮಾರಾಟ ವೆಚ್ಚದ ಪ್ರಮಾಣ ಏನಾಗ್ತಾ ಇರುತ್ತೆ, ಹೆಚ್ಚಾಗ್ತಾ ಇರುತ್ತೆ. ಹಾಗಾಗಿ ರೇಖೆ ಏರುಗತಿಯನ್ನು ಪಡೆಯುತ್ತೆ. It signifies the fact that up to the certain level per unit selling cost go on to diminish, but after the same tend to increase. ಅಂದರೆ ಮಾರಾಟದ ವೆಚ್ಚಗಳು ಪ್ರಾರಂಭದಲ್ಲಿ ಫಲಪ್ರದಾಯಕವಾಗಿರುತ್ತೆ. ಆದರೆ ನಂತರದಲ್ಲಿ ಅವು ನಿಜಕ್ಕೂ ಕೂಡ ಉದ್ಯಮಕ್ಕೆ ಹೊರೆ ಆಗುತ್ತೆ ಅಂತಲೇ ಹೇಳ್ಬೋದು. ಯುಕ್ಲಿಬಿರಿಯಂ ವಿತ್ ಸೆಲ್ಲಿಂಗ್ ಕಾಸ್ಟ್. ಈ ಒಂದು ರೇಖಾಚಿತ್ರದಲ್ಲಿ ಒಂದು ಉದ್ಯಮಗಳು ಯಾವ ರೀತಿ ಮಾರಾಟ ವೆಚ್ಚಗಳನ್ನು ಹೊಂದಿ ಒಂದು ಸಮತೋಲನವನ್ನು ಹೊಂದಬಹುದು ಅಂತೇಳಿ ತಿಳಿಸಲಾಗ್ತಾ ಇದೆ. ಇನ್ ಮಾಡರ್ನ್ ಟೈಮ್ಸ್ ಎ ಲಾಟ್ ಆಫ್ ಮನಿ ಈಸ್ ಸ್ಪೆಂಟ್ ಆನ್ ಸೆಲ್ಲಿಂಗ್ ಕಾಸ್ಟ್. At the same time, we also know that selling costs create a new demand. However, here equilibrium is determined when there are fixed selling costs as shown in diagram. The shaded area B shows the selling cost. This shows that by adding selling cost in average production, we get average total cost. Thus, shaded area PRCS is the maximum net return and OQSP is the total revenue minus total cost OQCR. ಉದ್ಯಮಗಳು ತಮ್ಮ ಒಟ್ಟು ವೆಚ್ಚದಲ್ಲಿ ಸ್ಥಿರ ಮಾರಾಟ ವೆಚ್ಚಗಳನ್ನು ಸೇರಿಸಿದಾಗ ಅದು ಸರಾಸರಿ ವೆಚ್ಚವಾಗಿರುತ್ತೆ. ಮಾರಾಟ ವೆಚ್ಚವನ್ನು ಒಳಗೊಂಡಂತಹ ವೆಚ್ಚ ಆಗಿರುತ್ತೆ. ಅಂತಹ ಸಂದರ್ಭದಲ್ಲಿ ರೇಖಾಚಿತ್ರದಲ್ಲಿ ತೋರಿಸಿರುವಂತೆ ಬಿನ ಒಂದು ರೇಖೆ ಏನಿದೆ ಅದು ಮಾರಾಟದ ವೆಚ್ಚದ ರೇಖೆಯಾಗಿದೆ. ನಂತರ ಈ ಬಿಂದುವಿನಲ್ಲಿ ಅದು ಸಮತೋಲನವನ್ನು ಹೊಂದುತ್ತೆ. ಈ ಸಮತೋಲನದಲ್ಲಿ ಉದ್ಯಮ PRCSನ ಒಂದು ಲಾಭವನ್ನು ಗಳಿಸುತ್ತೆ. ಈ ಅವಧಿಯಲ್ಲಿ ಟೋಟಲ್ ರೆವಿನ್ಯೂ ಒಟ್ಟು ಆದಾಯ OQSP ಆಗಿರುತ್ತೆ. ಅದರಲ್ಲಿ ವೆಚ್ಚ
OQCR ಅನ್ನು ಕಳೆದಾಗ ಉಳಿಯುವಂತಹ ಭಾಗ ಏನಿದೆ PRCS ಅದು ಉದ್ಯಮದ ಲಾಭ ಆಗಿರುತ್ತೆ ಅಂತ ಹೇಳ್ಬೋದು. ಇಲ್ಲಿವರೆಗೂ ಮಾರಾಟ ವೆಚ್ಚದ ಬಗ್ಗೆ ಮಾಹಿತಿಯನ್ನು ನೀಡಲಾಗಿದೆ. ಎಲ್ರಿಗೂ ಧನ್ಯವಾದಗಳು.